ಹಾಯ್ ಎಲ್ಲರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್. ಎಲ್ಲರಿಗೂ ಗೊತ್ತಿರೋ ಹಾಗೆ SSC CGLದು ಆನ್ಸರ್ ಕೀನ ಬಿಟ್ಟಿದ್ದಾರೆ. ನಾನು ಕೂಡ ಈ ಸರಿ ಎಕ್ಸಾಮ್ನ ಅಟೆಂಡ್ ಮಾಡಿದ್ದೆ. ಆದರೆ ಎಕ್ಸಾಮ್ ಮಾರ್ಕ್ಸು ಏನು ಹೇಳ್ಕೊಳ್ಳೋಕೆ ಬಂದಿಲ್ಲ. ಅದು ನನಗೆ ಮುಂಚೆನೇ ಗೊತ್ತಿತ್ತು. ನನಗೆ ನನ್ನ ನಾಲೆಡ್ಜ್ ಯಾವ ಲೆವೆಲಿದೆ ಅಂತ ತಿಳ್ಕೊಬೇಕಿತ್ತು. ಅದಕ್ಕೆ ಅಂತಲೇ ಎಕ್ಸಾಮ್ ಅಟೆಂಡ್ ಮಾಡಿದ್ದೆ. ಯಾಕೆಂದರೆ ನನಗೆ ಎಕ್ಸಾಮ್ ಸಿಲೆಬಸ್ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಸ್ಟಡಿ ಮಾಡಿ 7 to 8 ಇಯರ್ಸೇ ಆಯಿತು. ಮತ್ತು ನನ್ನ ಸ್ಟಡಿ ಕಂಟಿನ್ಯೂ ಮಾಡಬೇಕು ಅಂದರೆ ನನಗೆ ಯಾವುದ್ಯಾವ್ದ ಬಗ್ಗೆ ಎಷ್ಟೆಷ್ಟು ಗೊತ್ತಿದೆ, ಯಾವ ಸಬ್ಜೆಕ್ಟು ನನಗೆ ಈಸಿ ಆಗುತ್ತೆ ಅಂತ ತಿಳ್ಕೊಬೇಕು ಅಂತಲೇ ಹೋಗಿ ಅಟೆಂಡ್ ಮಾಡಿದ್ದೆ. ಇನ್ನು ನನ್ನ ಸ್ಟಡೀಸ್ನ ಬಿಗ್ನಿಂಗಿಂದ ಸ್ಟಾರ್ಟ್ ಮಾಡಬೇಕಾಗಿದೆ. ಎಲ್ಲನೂ ಮರ್ತೋಗ್ಬಿಟ್ಟಿದ್ದೀನಿ. ಅದಕ್ಕೆ ನನ್ನ ಎಕ್ಸಾಮ್ ಪ್ರಿಪ್ರೇಷನನ್ನು ಬೇಸಿಕ್ಕಿಂದ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟು ದಿನ ಸ್ಟಡೀಸ್ನ ಡಿಸ್ಕಂಟಿನ್ಯೂ ಮಾಡಿ ಮತ್ತೆ ಇವಾಗ ಸ್ಟಾರ್ಟ್ ಮಾಡೋದು ತುಂಬಾ ಕಷ್ಟ. ಆದರೆ ನನ್ನ ಕೆರಿಯರ್ಗೋಸ್ಕರ ನಾನು ಓದಲೇಬೇಕು. ಮುಂದೆ ಸುಖವಾಗಿರಬೇಕು ಅಂದರೆ ಇವತ್ತು ಕಷ್ಟಪಡಲೇಬೇಕು. ಇನ್ನು ನನಗೆ 10 ತಿಂಗಳು ಮಗ ಕೂಡ ಇದ್ದಾನೆ. ಅವನನ್ನು ನೋಡ್ಕೊಳ್ಳೋದು, ಮನೆ ಕೆಲಸ ಮಾಡಿಕೊಂಡು ಓದ್ಕೊಬೇಕು. ನನ್ನ ಡೈಲಿ ರುಟೀನ್ನ ಫುಲ್ ಪ್ರೊಡಕ್ಟಿವ್ ಆಗಿರಬೇಕು. ಈ ನನ್ನ ಜರ್ನಿಲಿ ನೀವು ನನ್ನ ಜೊತೆ ಇರ್ತೀರಾ ಅಂತ ತಿಳ್ಕೊಂಡಿದ್ದೀನಿ. ನಾನು ಯಾವುದೇ ತಪ್ಪು ಮಾಡಿದ್ರೂ ನಿಮ್ಮ ಸಜೆಷನ್ ಕೊಡ್ತೀರಾ ಅಂತ ತಿಳ್ಕೊಂಡು ನಾಳೆಯಿಂದ ನನ್ನ ಸ್ಟಡೀಸ್ ಫಾರ್ SSC CGL ಜರ್ನಿನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.